ವಿವಾಹ ಮಾಡಿದ್ರು. ಅದೇ ಕಾಲಕ್ಕೆ ಸಣ್ಣವರಂತೆ ಮದುವೆನೂ ಆಗಿಲ್ಲ ಪಾಪ ಯತೀಂದ್ರರವರು. ಅದನ್ನು ನೆನಪಿಸ್ಕೊಂಡಿದ್ದಾರೆ ಈ ಸಂದರ್ಭದಲ್ಲೇ. ಯಾಕಪ್ಪ ಅಂತಂದ್ರೆ ಬದುಕು ಹೆಂಗಿರ್ತದೆ ಅನ್ನುವಂಥದ್ದು. ಮತ್ತು ನಾವು ಈ ಜಾತಿ ವ್ಯವಸ್ಥೆಯಿಂದ ಎಷ್ಟು ನಾವು ಬಂದು ಇವತ್ತು ನಿಂತಿದ್ದೀವಪ್ಪ ಅಂತಂದ್ರೆ ನಾವು ಇವತ್ತು ದಿವಸದ ಬಿಡ್ತಾ ಇಲ್ಲ. ನಮಗದು ಎಜುಕೇಷನ್ ಬಿಡಿದ್ರು ಇಲ್ಲ. ಇವತ್ತು ಮಾಡರ್ನೈಸ್ ಅಂತೀವಿ, ನಾವು ಎಲ್ಲ ಮಾತಾಡ್ತೀವಿ. ಎದ್ದು ಕೂಡ ನೀ ಯಾವ ಜಾತಿಯವ, ನೀ ಯಾವ ಕುಲದವ, ನೀ ಯಾವ ಧರ್ಮದವ, ನೀ ಯಾವ ಧರ್ಮದ ಕಾಡು ನಮ್ಮಲ್ಲಿ ನೋಡಿದವ ಮಾಬ್ ಲಿಂಚಿಂಗು. ಮುಂದೆ ಅದೇ ಕಾಲಕ್ಕೆ ಎಷ್ಟು ಏನದು ಮದುವೆ ವಿಷಯದಲ್ಲಿ ಆಯ್ತು, ಮತ್ತೇನೋ ಆಯ್ತು, ಲವ್ ಜೆಹಾದ್ ಅಂತೇಳಿ ಇಲ್ಲಿ ಎಷ್ಟೋ ವಿಷಯ ಮಾಡೋದು. ನಮ್ಮಲ್ಲಿ ಹಿಂದೂಗಳು ಮುಸಲ್ಮಾನರು ಹಿಂದೂಗಳು ಆಗಿದ್ದು ಸಾಕಷ್ಟು ಉದಾಹರಣೆ ಇದ್ದಾವೆ. ಆದರೂ ಸ್ವಲ್ಪ ಅದು ದೊಡ್ಡ ಮಾಡಿರುವಂಥದ್ದು ಇಲ್ಲ. ಕೆಲವೊಬ್ಬರು ಅನ್ಯಾಯ ಆಗ್ತದೆ ಇಲ್ಲ ಅಂತ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಅದನ್ನು ದೊಡ್ಡ ಮಾಡ್ಕೊಂಡು ಹೋಗಿದ್ದು ನಾವೆಲ್ಲರೂ ಒಂದು ಬರೋ ಭಾರತೀಯರು ಅನ್ನೋಂಥ ಭಾವ ಯಾವಾಗ ಬರ್ತದೆ ಅನ್ನುವಂಥದ್ದು. ಅದು ಬರಬೇಕಾಗಿತ್ತು ಅಂದ್ರೆ ಅಂತರ್ಜಾತಿ ವಿವಾಹಗಳು ಮೆಂದಲ್ ಆಗಬೇಕು, ಅಂತರ್ಧರ್ಮೀಯ ವಿವಾಹಗಳಾಗಬೇಕು. ನಾವೆಲ್ಲರೂ ಭಾರತೀಯರಪ್ಪ. ನಮಗೆ ಮೊದಲು ಬೇಕಾಗಿದ್ದು ಉದ್ಯೋಗ, ನಮಗೆ ಮೊದಲು ಬೇಕಾಗಿದ್ದು ಹೊಟ್ಟೆ ಹಿಟ್ಟ, ಆಮೇಲೆ ಜುಟ್ಟಿಗೆ ಮಲ್ಲಿಗೆ ಬಗ್ಗೆ ವಿಚಾರ ಮಾಡ್ಬೇಕಾಗಿತ್ತು ನಾವಿರುತ್ತೆ. ಇವತ್ತು ನಾವು 90% ಜನ ಎಲ್ಲರೂ ಏನಾಗಿವಪ್ಪ ಅಂತಂದ್ರೆ ಉದ್ಯೋಗಿಗಳಂತ ಬಡತನದಲ್ಲೇ, ಸ್ವಚ್ಛ ನೀರಿಲ್ಲದ ಪೊಲ್ಯೂಟೆಡ್ ವಾತಾವರಣ, ವಲಸಾಗಿರುವಂಥ ವಾತಾವರಣ, ಗಾಳಿ ಸಹಿತ ಶುದ್ಧ ಆಗಿದೆ ಇವತ್ತು. ಯಾಕಪ್ಪ ಅಂದ್ರೆ ನಮ್ಮಲ್ಲೇ ದುಡ್ಡಿಲ್ಲದಕ್ಕಾಗಿ ಯಾರ್ಯಾರೋ ಮಲ್ಟಿನ್ಯಾಷನಲ್ ಕಂಪ್ನಿಯವ್ರು ಬಂದು ಇಲ್ಲಿ ಉದ್ಯಮಗಳನ್ನ ಮಾಡ್ತಾರೆ. ಅದರ ವೇಸ್ಟೇಜ್ ಹೊಲಸನ್ನು ನಾವು ತೊಗೊಳ್ಳೋಂಥ ಪ್ರಸಂಗ ಬರ್ಲಿಕ್ಕತ್ತದ ರೀ. ಇದು ಎಲ್ಲದಕ್ಕೂ ಕಾರಣ ನಮ್ಮಲ್ಲೇ ಒಂದು ತಿಳುವಳಿಕೆ ಇಲ್ಲದಕ್ಕೆ, ಜ್ಞಾನ ಇಲ್ಲದಕ್ಕಾಗಿ, ಅದ್ರ ಜೊತೆಗೆ ಶಿಕ್ಷಣ ಸಿಗಲಾರದಕ್ಕಾಗಿ. ಶಿಕ್ಷಣ ಯಾಕೆ ಸಿಗಲಿಲ್ಲಪ್ಪ ಅಂತಂದ್ರೆ ಇತಿಹಾಸ ಪುಟಗಳಲ್ಲಂತೂ ಜಾತಿಯಿಂದ ಶಿಕ್ಷಣ ಕಸ್ಕೊಂಡ್ರು. ಇವತ್ತು ಜಾತಿನೂ ಅದ, ದುಡ್ಡು ಕಾರಣ. ಇನ್ನೊಂದು ಎಲ್ಲರಿಗೂ ಶಿಕ್ಷಣ ಸಿಗ್ತಾ ಇಲ್ಲ. ಶಿಕ್ಷಣ ಏನು ತಿಳ್ಕೊಂಡ್ಬಿಟ್ಟಿವಪ್ಪ ಅದು ನಾವು ಡಿಗ್ರಿಗಳು, ಮಾರ್ಕ್ಸ್ ತೊಗೊಳ್ಳೋದು, ಹೆಚ್ಚು ಮಾರ್ಕ್ಸ್ ನೌಕರಿ ಹಿಡಿದು ಇಷ್ಟು ತಿಳ್ಕೊಂಡಿವಿನ ಇದನ್ನು ಮೀರಿದ್ದು ಒಂದು ಅದಪ್ಪ ನಾವು ಅನ್ನುವಂಥದ್ದು ನಮ್ಮಲ್ಲಿ ಬೆಳೀತಾ ಇಲ್ಲ. ಇವತ್ತು ನಾವು ಶಿಕ್ಷಿತರಲ್ಲೂ ಸಹ ಜಾತಿವಾದ ಅತ್ಯಂತ ಜೋರದ ರೀ. ನಾನು ಲಿಂಗಾಯತರು ಅವ್ರಿ, ನೀವು ಯಾರ ಮತ್ತೊಬ್ಬ ಯಾವ ಜಾತಿಯವ ಮಾತಾಡೋರು ಸಹಿತ ಇವತ್ತು ಸಹಿತ ಉಚ್ಚ ವರ್ಣೀಯ ಜನ್ಯ ಜಾತಿಗಳ ಏರಿಯಾದಲ್ಲೇ ಕೆಳ ವರ್ಣೀಯ ಜನ್ಯ ಜಾತಿಗಳಿಗೆ ಈವನ್ ಮನೆಗಳನ್ನ ಸಹಿತ ಬಾಡಿಗೆ ಕೊಡ್ತಾ ಇಲ್ಲ, ಇರೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಮೊದಲು ಕೇಳ್ತಾರೆ ಬಾಡಿಗೆ ಬಂದ ತಕ್ಷಣ ನೀವೇನು ಮಾಂಸಾಹಾರಿನೋ ಶಾಖಾಹಾರಿನೋ ಅಂದರೆ ಇದ್ರ ಅರ್ಥ ಏನಪ್ಪ ಅಂದ್ರೆ ಅದರ ಮೂಲಕ ಅವ್ರ ಜಾತಿಯನ್ನು ಕಂಡುಹಿಡ್ಕೊಳ್ಳುವಂಥದ್ದು. ವಿಶೇಷವಾಗಿ ಕೆಳಜನ್ಯ ಜಾತಿಯ ಜನರ ಸಹಜವಾಗಿ ಮಾಂಸಾಹಾರಿಗಳಿದ್ದಾರೆ. ಈ ದೇಶದಲ್ಲಿ 70% ಮಾಂಸಾಹಾರಿಗಳಿದ್ದರೆ ಕೇವಲ 30% ಮಾತ್ರ ಶಾಖಾಹಾರಿಗಳಿದ್ದಾರೆ. ಈ ನೆಲೆಯಲ್ಲಿ ನಾವು ಐಡೆಂಟಿಫಿಕೇಷನ್ ಮಾಡುವಂಥ ಮನೋವೃತ್ತಿಯನ್ನು